ಈಗ ನಮ್ಮ ಹತ್ರ ಇದೆ ವಿವೋನ X20T. ಲಾಸ್ಟ್ ಇಯರ್ ಅಲ್ಲಿ ಇದರ ಪ್ರೋ ಮಾಡೆಲ್ ಅಂದ್ರೆ ವಿವೋ X20 Pro ಮತ್ತು ನಾನ್ ಪ್ರೋ ಮಾಡೆಲ್ ಅಂದ್ರೆ ವಿವೋ X20 ನ ರಿವ್ಯೂ ಮಾಡಿದ್ವಿ. ಆದ್ರೆ ಈಗ ಈ ವರ್ಷ X20T ನ ಲಾಂಚ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಈ ಫೋನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇದರ ಡಿಸೈನ್ ಆಗಿದೆ, ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ, ಇದರ ಹೊಸ ಪ್ರೊಸೆಸರ್ ಎಷ್ಟು ಪವರ್ಫುಲ್ ಆಗಿದೆ, ಬ್ಯಾಟ್ರಿ ಬ್ಯಾಕಪ್ ಹೇಗೆ ಬರುತ್ತೆ, ಈ ಫೋನ್ ನೀವು ತಗೊಳ್ಬೋದಾ ಬೇಡವಾ ಅಂತ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡೋಣ. ಈ ಸರಿ ಹೆಸರು ತುಂಬ ಡಿಫ್ರೆಂಟ್ ಆಗಿದೆ. ಸೀ ಸೈಡ್ ಲಿಲಾಕ್ ಅಂತ ಇದ್ರ ಕಲರ್ ಹೆಸರು. ಇನ್ನೊಂದ್ಸರಿ ಓದ್ಬಿಟ್ಟು ಹೇಳ್ತೀನಿ. ಈ ಕಲರ್ ಹೆಸರು ಸೀ ಸೈಡ್ ಲಿಲಾಕ್ ಅಂತ. ನಿಮ್ಗೆ ಗೊತ್ತಿರ್ಬೋದು, ಆಲ್ವೇಸ್ ವಿವೋ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಫುಲ್ ಡೀಟೇಲಾಗಿ ಹೇಳ್ತೀವಿ. ಈಗ ಒಂದು ಫೋನ್ ಕೈಗೆ ಸಿಕ್ಕಿದೆ. ಆನಂತರ ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟಾಗಿ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಈ ಬಾಕ್ಸಲ್ಲಿ ನಮಗೆ B2C ಕೇಬಲ್, 90 ವಾಟ್ಸ್ ಅಡಾಪ್ಟರ್ ಸಿಗುತ್ತೆ. 90 ವಾಟ್ಸ್ ಸೂಪರ್ ವರ್ಕ್ ಚಾರ್ಜ್ ಅಡಾಪ್ಟರ್ ಸಿಗ್ತಾ ಇದೆ. ಆನಂತರ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಹೊಸ ಟ್ರೆಂಡಿಂಗ್ ಶುರುವಾಗಿದೆ. ಯಾವ ಫೋನ್ ಬರ್ತೋ ಸೇಮ್ ಕಲರ್ ಪೌಚ್ ಕೊಡ್ತಾರೆ. ಆನಂತರ ಇದು ಪ್ರೀಮಿಯಂ ಹ್ಯಾಂಡ್ಸೆಟ್ ಇರೋದ್ರಿಂದ ಇದಕ್ಕೆ ಎಕ್ಸ್ಕ್ಲೂಸಿವ್ ಕಾರ್ಡ್ ಕೊಡ್ತಾರೆ. ಇದು ಪ್ರೀಮಿಯಂ ಕಾರ್ಡು. ಕಸ್ಟಮರ್ಗೆ ಪಿಕಪ್ ಡ್ರಾಪ್ ಆಪ್ಷನ್ ಇರುತ್ತೆ. ಇದರಲ್ಲಿ ಏನೇನು ಸಿಗುತ್ತೆ ಅಂದರೆ ಪ್ರೀಮಿಯಂ ಪಾಯಿಂಟು ಅಂದರೆ ನೀವು ಕಸ್ಟಮರ್ ಕೇರ್ಗೆ ಹೋದರೆ ಸಪ್ರೇಟ್ ನಿಮಗೆ ಕೌಂಟರ್ ಇರುತ್ತೆ. ಇದಕ್ಕೆ ನೀವು ಹ್ಯಾಂಡ್ಸೆಟಿನ ಸರ್ವಿಸ್ ಕೊಟ್ಟರೆ ಸ್ಟ್ಯಾಂಡ್ ಬೈ ಡಿವೈಸ್ ಸಿಗುತ್ತೆ. 24 ಡೆಡಿಕೇಟೆಡ್ ಕಾಲ್ ಲೈನ್ ಸಿಗುತ್ತೆ ಈ ಹ್ಯಾಂಡ್ಸೆಟ್ ತೊಗೊಂಡ್ರೆ. ಈ ಪ್ರೀಮಿಯಂ ಹ್ಯಾಂಡ್ಸೆಟ್ಸ್ ತೊಗೊಂಡ್ರೆ ಡೋರ್ ಸ್ಟೆಪ್ ರಿಪೇರ್ ಅಂದರೆ ನಿಮ್ಮ ಮನೆಗೆ ಬಂದು ಮಾಡಿಕೊಡ್ತಾರೆ. ರಿಮೋಟ್ ಅಸಿಸ್ಟೆನ್ಸು, ಪಿಕ್ ಆ್ಯಂಡ್ ಡ್ರಾಪ್ ಸರ್ವಿಸು, ಈ ಥರ ಎಲ್ಲ ನಿಮಗೆ ಸಿಗುತ್ತೆ. ಈಗ ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ತುಂಬ ಪ್ರೀಮಿಯಂ ಆಗಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ ಆ್ಯಂಡ್ ಫೀಲ್ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿದಾಗ ಸ್ವಲ್ಪ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಇದರ ಲುಕ್ X ಸೀರೀಸ್ನ ಎಲ್ಲ ಫೋನ್ ಥರ ಸೇಮ್ ಇದೆ. ಕ್ಯಾಮ್ರಾ ಮಾಡಲ್ ಕೂಡ ಸೇಮ್ ಇದೆ. ರೌಂಡೆಡ್ ಕಾರ್ನರ್ಸ್ ಇದೆ. ಇನ್ ಆ್ಯಂಡ್ ಫೀಲ್ ಪ್ರೀಮಿಯಂ ಕೊಡುತ್ತೆ. ಇದರ ಗ್ರಿಪ್ ಚೆನ್ನಾಗಿದೆ. ಇದರ ಕ್ಯಾಮ್ರಾ ಮಾಡಲ್ ಸ್ವಲ್ಪ ದಪ್ಪ ಇದೆ. ಇದರಿಂದ ಒನ್ ಹ್ಯಾಂಡಲ್ಲಿ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇನ್ನು ಈ ಫೋನ್ನ ಬ್ಯಾಕ್ನಲ್ಲಿ ಗ್ಲಾಸ್ ಇದೆ, ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ, ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಇದಕ್ಕೆ ಶಾರ್ಟ್ ಸೆನ್ಸೇಷನ್ ಕೋರ್ ಪ್ರೊಡಕ್ಷನ್ ಸಿಗ್ತಾ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬೇಗ ಡ್ಯಾಮೇಜ್ ಆಗಲ್ಲ. ಇದಕ್ಕೆ 204 ಗ್ರಾಮ್ ವೆಯ್ಟ್ ಇದೆ, 8 mm ಥಿಕ್ನೆಸ್ನ ಹೊಂದಿದೆ. ಈ ಫೋನ್ನ ಹೋಲ್ಡ್ ಮಾಡಿದಾಗ ಜಾಸ್ತಿ ಭಾರ ಇದೆ ಅಂತ ಫೀಲ್ ಆಗಲ್ಲ, ಲೈಟ್ ವೇಟ್ ಫೀಲ್ ಕೊಡುತ್ತೆ. ಈ ಫೋನ್ 2 ಕಲರಲ್ಲಿ ಲಾಂಚ್ ಆಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಸೀ ಸೈಡ್ ಲಿಯಾಕ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಸ್ಟೆಲ್ಲರ್ ಬ್ಲ್ಯಾಕ್. ಈ 2 ಕಲರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ಫೋನ್ಗೆ ನಿಮಗೆ IP66, IP68, IP69 ರೇಟಿಂಗ್ ಸಿಗ್ತಾ ಇದೆ. ಇದನ್ನ ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಈ ಫೋನ್ಗೆ ಏನಾಗಲ್ಲ. ಆದರೆ ನೀವು ಯೂಸ್ ಮಾಡೋಕೆ ಹೋಗ್ಬೇಡಿ, ಯಾಕಂದರೆ ಈ ಫೋನ್ಗೆ ಏನಾದರೂ ಆದರೆ ನಮಗೆ ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ. ಇನ್ನು ಈ ಫೋನ್ನ ಕಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, 2 ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಸಿಗ್ತಾ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನೂ ಇಲ್ಲ. ಈ ಫೋನ್ನ ಮೇಲೆ ಸ್ಪೀಕರ್ ಇದೆ, ಮೈಕ್ರೋಫೋನ್ ಇದೆ ಮತ್ತು ಈ ಫೋನಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಲೌಡ್ ಆಗಿ ಕೇಳುತ್ತೆ, ಜೋರಾಗಿ ಕೇಳುತ್ತೆ. ನೀವೇ ಕೇಳಿ. ಇನ್ನು ಈ ಫೋನ್ 12GB RAM, 256GB ಸ್ಟೋರೇಜ್ ಮತ್ತು 12GB RAM, 512GB ಸ್ಟೋರೇಜ್ ಈ 2 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. ಈ ಫೋನ್ 60,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಫೋನ್ ಪ್ರೀ ಬುಕಿಂಗ್ ಮಾಡಬೇಕಾ, ಲೈವ್ ಡೆಮೋ ಬೇಕಾ, ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ. ಈ ಫೋನ್ಗೆ ನಿಮಗೆ UPI ಕ್ಯಾಶ್ ಬ್ಯಾಕ್, ಕ್ರೆಡಿಟ್ ಕಾರ್ಡ್ ಕ್ಯಾಶ್ ಬ್ಯಾಕ್ ಮತ್ತು ಎಲ್ಲ ಫೈನಾನ್ಸಲ್ಲಿ EMI ಕೂಡ ಲಭ್ಯ ಇದೆ. ಈಗ ಇದರ ಡಿಸ್ಪ್ಲೇ ಕಡೆ ಬಂದರೆ ಇದರಲ್ಲಿ 6.67 ಇಂಚಸ್ 1.5K ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಮತ್ತು ಇದರಲ್ಲಿ 5000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದು ತುಂಬ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ನಲ್ಲಿ ಚೆನ್ನಾಗಿ ಕಾಣುತ್ತೆ ಮತ್ತು ಇದರ ಬ್ಲೆಸರ್ಸ್ ತುಂಬ ಕಡಿಮೆ ಇದೆ. 94% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಇದರಿಂದ ವಿಡಿಯೋಸ್ ಈ ಥರ ಫುಲ್ ಡಿಸ್ಪ್ಲೇಯಲ್ಲಿ ಪ್ಲೇ ಆಗುತ್ತೆ ಮತ್ತು ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಕಲರ್ಸ್ ಚೆನ್ನಾಗಿ ಬರುತ್ತೆ. ಬ್ಲೆಸರ್ಸ್ ಕಡಿಮೆ ಇರೋದ್ರಿಂದ ಕಂಟೆಂಟ್ ವಿಂಗ್ ಎಕ್ಸ್ಪ್ರೆಸ್ ಕೂಡ ಚೆನ್ನಾಗಿದೆ. ಯೂಟ್ಯೂಬ್ನಲ್ಲಿ 4K HDR ವಿಡಿಯೋಸ್ 60 FPS ನಲ್ಲಿ ನೋಡ್ಬೋದು. ವಿಡಿಯೋಸ್ ಡೀಟೇಲ್ ಆಗಿ ಬರುತ್ತೆ. ಫೋನ್ ಜೊತೆಗೆ ಈ ಡಿಸ್ಪ್ಲೇ ಕೂಡ ತುಂಬ ಪ್ರೀಮಿಯಂ ಆಗಿದೆ. ಜಾಸ್ತಿ ಕಂಟೆಂಟ್ ನೋಡೋರು ಈ ಫೋನ್ನ ತಗೊಳ್ಬೋದು. ನಿಮಗೆ ಬೆಸ್ಟ್ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನಲ್ಲಿ MediaTek Dimensity 9400 ಪ್ಲಸ್ ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಇದು ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ಗೆ ಟಕ್ಕರ್ ಕೊಡೋಷ್ಟು ಪವರ್ಫುಲ್ ಆಗಿದೆ. ಜೊತೆಗೆ ಕಸ್ಟಮ್ V2 ಚಿಪ್ ಕೂಡ ಇದೆ. ಇದರಲ್ಲಿ LPDDR5X RAM ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ.
ಈ ಪ್ರೈಸ್ ರೇಂಜ್ನಲ್ಲಿ ಇದರ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ L2 ಅಲ್ಟಿಮೇಟ್ ಆಗಿದೆ. ಇದರಲ್ಲಿ 24 lakh ಪ್ಲಸ್ ಆಂಥಿಥಿ ಸ್ಕೋರ್ ಕೊಡುತ್ತೆ. ಇದರ ಆಂಥಿಥಿ ಸ್ಕೋರ್ ಚೆನ್ನಾಗಿದೆ. 64% CPU ಥ್ರೊಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಮತ್ತು ಈ ಫೋನಲ್ಲಿ ನಾನು ಸ್ವಲ್ಪ ಗೇಮ್ ಆಡಿದೆ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. BGM ನಲ್ಲಿ ಸ್ಮೂತ್ ಆಪ್ಷನ್ ನಲ್ಲಿ ಅಲ್ಟ್ರಾ XT ಗ್ರಾಫಿಕ್ ನ ಇಡ್ಬೋದು. ಅಂದ್ರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆದರೆ ಇದು ಗೇಮಿಂಗ್ ಫೋನ್ ಅಲ್ಲ. ಇದರಲ್ಲಿ ಕ್ಯಾಮ್ರಾ ಜಾಸ್ತಿ ಫೋಕಸ್ ಮಾಡಲಾಗಿದೆ. ಇದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಇದು ಗೇಮರ್ಸ್ಗೋಸ್ಕರ ಅಲ್ಲ, ಆದರೆ ಇದರಲ್ಲಿ ಹೆವಿ ಗೇಮ್ಸ್ ಆಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಜೊತೆಗೆ ನೀವು ಡೇ ಟು ಡೇ ಟಾಸ್ಕ್ನ ಆರಾಮಾಗಿ ಮಾಡ್ಬೋದು, ಲ್ಯಾಗ್ ಫೀಲ್ ಆಗಲ್ಲ. ಈಗ ಇದರ ಸಾಫ್ಟ್ವೇರ್ ಕಡೆ ಬಂದರೆ ಈ ಫೋನ್ ವರ್ಜಿನ್ OS 6 ಮತ್ತು Android 16 ಬರ್ತಾ ಇದೆ. ಇದಕ್ಕೆ 5 ವರ್ಷ OS ಅಪ್ಡೇಟ್ ಮತ್ತು 7 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 5 ರಿಂದ 6 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಒಂದು ಫ್ಯೂಚರ್ ಪ್ರೂಫ್ ಫೋನ್ ಆಗಿದೆ. ಇದರ UI ಚೆನ್ನಾಗಿದೆ, ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಅನಿಮೇಷನ್ ಚೆನ್ನಾಗಿದೆ, ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ UI ನಲ್ಲಿ ತುಂಬ ಅಪ್ಗ್ರೇಡ್ ಮಾಡಲಾಗಿದೆ. ಈ UI ಬಗ್ಗೆ ಡೀಟೇಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೋಡಿ. ಮತ್ತು ಇದರಲ್ಲಿ ತುಂಬ AI ಫೀಚರ್ ಸಿಗ್ತಾ ಇದೆ. ಈ ವರ್ಜಿನ್ OS 6 ಚೆನ್ನಾಗಿದೆ, ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಈಗ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದು ವಿವೋನ X ಸೀರೀಸ್ ಫೋನ್ ಆಗಿರೋದ್ರಿಂದ ಇದು ಬೆಸ್ಟ್ ಕ್ಯಾಮ್ರಾ ಸಿಗುತ್ತೆ, ಯಾವುದೇ ಡೌಟ್ ಬೇಡ. ಇದರಲ್ಲಿ 50 MP OS Zeiss ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. 50 MP Zeiss ಟೆಲಿಫೋಟೋ ಕ್ಯಾಮ್ರಾ ಇದೆ. 50 MP Zeiss ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇದೆ. ಕೆಲವು ಶಾಂಪಲ್ ಫೋಟೋಸ್ನ ತೋರಿಸ್ತೀನಿ ನೋಡಿ. ಇದರಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಝೂಮ್ ಮಾಡಿದ್ರು ಫೋಟೋಸ್ ಕ್ವಾಲಿಟಿ ಹಾಳಾಗಲ್ಲ, ಕ್ಲಿಯರ್ ಆಗಿ ಕಾಣುತ್ತೆ. ಇದರಲ್ಲಿ ಟೆಲಿಫೋಟೋ ಕ್ಯಾಮ್ರಾ ಇರೋದ್ರಿಂದ ಇದರಲ್ಲಿ 100x ಝೂಮ್ ಮಾಡ್ಬೋದು. 100x ಝೂಮ್ ಮಾಡಿದ್ರು ಫೋಟೋಸ್ ಚೆನ್ನಾಗಿ ಬರುತ್ತೆ. ದೂರದಲ್ಲಿರೋ ಆಬ್ಜೆಕ್ಟ್ ಚೆನ್ನಾಗಿ ಕಾಣುತ್ತೆ. ಝೂಮ್ ಮಾಡಿದಾಗ ಫೋಟೋಸ್ ಎನ್ಹಾನ್ಸ್ ಆಗುತ್ತೆ. ಮತ್ತು ಪೋರ್ಟ್ರೇಟ್ ಫೋಟೋಸ್ನಲ್ಲಿ Zeiss ಮಲ್ಟಿಫೋಕಲ್ ಆಪ್ಷನ್ ಸಿಗುತ್ತೆ. ಇದರಲ್ಲಿ ಏಜ್ ರಿಡಕ್ಷನ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಜೊತೆಗೆ 7 Zeiss ಬೊಕೆ ಸ್ಟೈಲ್ ಸಿಗುತ್ತೆ. ಇದರಿಂದ ಬ್ಯಾಕ್ ಗ್ರೌಂಡ್ ಲೈಟ್ಲಿಂಗ್ ಶೇಪ್ನ ಚೇಂಜ್ ಮಾಡ್ಬೋದು. ಇದರಲ್ಲಿ ಫೋಟೋಸ್ ಚೆನ್ನಾಗಿ ಕಾಣುತ್ತೆ. ಇನ್ನು ಇದರಲ್ಲಿ 4K ವಿಡಿಯೋ 60 FPS ನಲ್ಲಿ ತೆಗೆಯಬಹುದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಮತ್ತು ಇದರಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಮತ್ತು ಪೋರ್ಟ್ರೇಟ್ ಸೆಲ್ಫಿಯಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ, ಡೈನಮಿಕ್ ರೇಂಜ್ ಚೆನ್ನಾಗಿದೆ, ಎಡ್ಜ್ ರಿಡಕ್ಷನ್ ಚೆನ್ನಾಗಿದೆ, ಫೇಸ್ ಶಾರ್ಪ್ನೆಸ್ ಚೆನ್ನಾಗಿ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಇಂದನೂ 4K ವಿಡಿಯೋ 60 FPS ನಲ್ಲಿ ತೆಗಿಬೋದು. ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ, ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ವಿವಿಡ್ ಆಗಿ ಬರುತ್ತೆ. ಈ ಫೋನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. Zeiss ಕೊಲಾಬ್ರೇಷನ್ ಇರೋದ್ರಿಂದ Zeiss ಕಡೆಯಿಂದ ಬೇರೆ ಬೇರೆ ಮೋಡ್ಸ್, ಬೇರೆ ಬೇರೆ ಫಿಲ್ಟರ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತು ತುಂಬ AI ಫೀಚರ್ ಸಿಗ್ತಾ ಇದೆ. ಇನ್ನು ಇದರ ಬ್ಯಾಟ್ರಿ ನೋಡೋದಾದ್ರೆ ಇದರಲ್ಲಿ 6200 mAh ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ. ಇದು 90 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಜೊತೆಗೆ 40 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇದು 1 hour ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. 1.5 ದಿನ ಆರಾಮಾಗಿ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಈಗ ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಅಲ್ಟ್ರಾಸೋನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಸೆಕ್ಯೂರ್ ಕೂಡ ಆಗಿದೆ. ಇದರ ಪೊಸಿಷನ್ ಸ್ವಲ್ಪ ಮೇಲಿದೆ, ಇದರಿಂದ ಈಸಿಯಾಗಿ ಯೂಸ್ ಮಾಡ್ಬೋದು. ಮತ್ತು ಫೇಸ್ ಅನ್ಲಾಕ್ ಇದೆ, ಇದು ಕೂಡ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಬೇಗ ಓಪನ್ ಆಗುತ್ತೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ, Wi-Fi 7 ಇದೆ, ಬ್ಲೂಟೂತ್ 5.4 ಇದೆ, IR ಬ್ಲಾಸ್ಟರ್ ಇದೆ, ಈ ಸಿಮ್ ಕೂಡ ಆಪ್ಷನ್ ಸಿಗುತ್ತೆ. ಮತ್ತು ಇದರಲ್ಲಿ NFC ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅಗತ್ಯ ಇರೋ ಎಲ್ಲ ಕನೆಕ್ಷನ್ ಕೂಡ ಸಿಗ್ತಾ ಇದೆ. ಇದು 60,000 ರೂಪಾಯಲ್ಲಿ ಬೆಸ್ಟ್ ಕ್ಯಾಮ್ರಾ ಫೋನ್ ಆಗಿದೆ. ಇದರ ಕ್ಯಾಮ್ರಾ ಫ್ಲಾಗ್ಶಿಪ್ ಕಿಲ್ಲರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಡಿಸೈನ್ ಕೂಡ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಓವರ್ ಆಲ್ ಈ ಫೋನ್ ಚೆನ್ನಾಗಿದೆ. ಈ ಫೋನ್ನ ನೀವು ತಗೊಳ್ಬೋದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.